3 ವರ್ಷದ ಮಗುವನ್ನ ಬಿಟ್ಟು ಕಾಲುವೆಗೆ ಹಾರಿದ್ಲ ತಾಯಿ ಎಲ್ಲಿ ಅಂತ ಹೇಳಿದ್ರೆ ಕಾಲುವೆ ಕಡೆ ತೋರಿಸ್ತಾ ಇದೆ ಮಗು. ಬಳ್ಳಾರಿ ಜಿಲ್ಲೆಯ ತಿಮ್ಲಾಪುರ ಗ್ರಾಮದ ಬಳಿ ಒಂದು ಘಟನೆ ನಡೆದಿದೆ. ಕಾಲುವೆ ಬಳಿ ಮಗು ಅಳ್ತಾ ಇತ್ತು, ಅದನ್ನ ಗಮನಿಸಿದ್ದಾರೆ ಸ್ಥಳೀಯರು. ಆ ಸಂದರ್ಭದಲ್ಲಿ ಮಗು ಹತ್ರ ಕೇಳ್ತಾರೆ, ಎಲ್ಲಿ ನಿನ್ನ ಅಮ್ಮ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕಾಲುವೆಯನ್ನ ತೋರಿಸುತ್ತೆ ಮಗು. ಈ ಮಗುವಿನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಮಗುವಿನ ಸಂಬಂಧಿಕರನ್ನ ಪತ್ತೆ ಮಾಡ್ತಾ ಇದ್ದಾರೆ. ಈಗ ಕುಡಿತೀನಿ ಪೊಲೀಸರು. ದೇವಲಾಪುರದ ಸರಸ್ವತಿ ಕಾಲುವೆಗೆ ತಾಯಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಆಂಧ್ರದ ಬೊಮ್ಮನಾಳ ಗ್ರಾಮಕ್ಕೆ ಮದುವೆ ಮಾಡಿಕೊಡ್ಲಾಗಿತ್ತು. ಮಾನಸಿಕ ಅಸ್ವಸ್ಥತೆ ಕೂಡ ಆಗಿದ್ಲು ಆ ಮಹಿಳೆ. ಕಾಲುವೆಗೆ ಹಾರಿರುವ ಶಂಕೆ ಇದ್ದು 3 ಮಕ್ಕಳಿದ್ದಾರೆ ಸರಸ್ವತಿ ಅವರಿಗೆ. ಆರೋಗ್ಯ ಕೆಲ ದಿನಗಳ ಹಿಂದೆ ಕೂಡ ಹದಗೆಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ತವರ ಮನೆಯಲ್ಲೇ ಇದ್ರು. ಆದ್ರೆ ಇದೀಗ ಮಗುವನ್ನ ಅಲ್ಲೇ ಬಿಟ್ಟು ತಾಯಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಆ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ಪೊಲೀಸರು ಕೂಡ ಈಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಅಮ್ಮ ಎತ್ತಗೋಲ್ಲಮ್ಮ, ಅಮ್ಮ ತೋರ್ಲಮ್ಮ ನೋಡಪ್ಪ, ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ, ಅಮ್ಮ ತೋರ್ಲಮ್ಮ ನೋಡಪ್ಪ, ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ, ಅಮ್ಮ ತೋರ್ಲಮ್ಮ ನೋಡಪ್ಪ. ಈ ಹುಡುಗಿ ಯಾರೋ ಗೊತ್ತಿಲ್ಲಪ್ಪ. ಇಲ್ಲಿ ತಿಮ್ಲಾಪುರ ಕಾಲುವೆ ಹತ್ರ ಅವ್ರಮ್ಮ ಈ ಕಾಲಿಗೆ ಬಿದ್ದಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಕಾಲೇಜ್ ಪಕ್ಕ ನಡ್ಕೊಂಡ್ ಬರ್ತಿರ್ಬೇಕಾರೆ ಇಲ್ಲಿ ಜನ ಎಲ್ಲ ನೋಡ್ಬಿಟ್ಟು ನಿಂದಿರಿಸಿ ಹುಡುಗಿನ ಎತ್ಕೊಂಡಿದ್ದಾರೆ. ಬಟ್ ಅವ್ರಮ್ಮ ಕಾಣ್ತಾ ಇಲ್ಲ. ಹುಡುಗಿನ ಕೇಳಿದ್ರೆ ಕಾಲಿಗೆ ಬಿದ್ದಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಯಾರಾದ್ರೂ ಹುಡುಗಿ ಬಗ್ಗೆ ಗೊತ್ತಿದ್ರಿಗಿನಾಗಿ ಸ್ವಲ್ಪ ಬಂದು ಇಲ್ಲಿ ಕುಡಿತೀನಿ ಸ್ಟೇಷನ್ಯಾಗ ಇದು ಮಾಡಿರ್ತೀವಿ, ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ಅಲ್ಲಿ ಬಂದು ಕರ್ಕೊಂಡು ಹೋಗ್ರು. ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ, ಅಮ್ಮ ತೋರ್ಲಮ್ಮ ನೋಡಪ್ಪ, ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ, ಅಮ್ಮ ತೋರ್ಲಮ್ಮ ನೋಡಪ್ಪ, ಹೇಳ್ಬಿಟ್ಟು ಅಮ್ಮ ಎತ್ತಗೋಲ್ಲಮ್ಮ, ಅಮ್ಮ ತೋರ್ಲಮ್ಮ ನೋಡಪ್ಪ. ಈ ಹುಡುಗಿ ಯಾರೋ ಗೊತ್ತಿಲ್ಲಪ್ಪ. ಇಲ್ಲಿ ತಿಮ್ಲಾಪುರ ಕಾಲುವೆ ಹತ್ರ ಅವ್ರಮ್ಮ ಈ ಕಾಲಿಗೆ ಬಿದ್ದಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಕಾಲೇಜ್ ಪಕ್ಕ ನಡ್ಕೊಂಡ್ ಬರ್ತಿರ್ಬೇಕಾರೆ ಇಲ್ಲಿ ಜನ ಎಲ್ಲ ನೋಡ್ಬಿಟ್ಟು ನಿಂದಿರಿಸಿ ಹುಡುಗಿನ ಎತ್ಕೊಂಡಿದ್ದಾರೆ. ಬಟ್ ಅವ್ರಮ್ಮ ಕಾಣ್ತಾ ಇಲ್ಲ. ಹುಡುಗಿನ ಕೇಳಿದ್ರೆ ಕಾಲಿಗೆ ಬಿದ್ದಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಯಾರಾದ್ರೂ ಹುಡುಗಿ ಬಗ್ಗೆ ಗೊತ್ತಿದ್ರಿಗಿನಾಗಿ ಸ್ವಲ್ಪ ಬಂದು ಇಲ್ಲಿ ಕುಡಿತೀನಿ ಸ್ಟೇಷನ್ಯಾಗ ಇದು ಮಾಡಿರ್ತೀವಿ, ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ಅಲ್ಲಿ ಬಂದು ಕರ್ಕೊಂಡು ಹೋಗ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗಾಗಲೇ ಹುಡುಕುವಂತಹ ಕಾರ್ಯ ಎಲ್ಲಿವರೆಗೂ ಬಂತು? ಏನಾದ್ರೂ ಕ್ಲೂ ಸಿಕ್ಕಿದೆಯಾ? ಹೇಗೆ? ಶರಣಂಪಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ ಮಗು ಒಂದ್ ಕಡೆ ಕಾಲುವೆಯ ಕಡೆ ತೋರಿಸ್ತಾ ಇದೆ. ತಾಯಿ ಎಲ್ಲಿ ಅಂತ ಕೇಳಿದ್ರೆ ಮಗುವಿನ ತಾಯಿಯ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ಕಿದೆಯಾ? ಎಲ್ಲಿವರೆಗೂ ಬಂತು ಹುಡುಕು ಕೆಲಸ? ನವಿತಾ, ಈ ಘಟನೆ ನಡೆದಿರೋದು ನಿನ್ನೆಸು ಇದಾಗಿ 24 ಗಂಟೆನೆ ಕಳೆದಿದೆ. ಇದುವರೆಗೂ ಕೂಡ ತಾಯಿ ಏನಾದ್ರು ಅನ್ನೋದು ಈಗಲೂ ಕೂಡ ಮಿಸ್ಟ್ರಿ ಆಗಿ ಉಳಿದಿರೋದು. ಯಾಕಂದ್ರೆ 3 ರಿಂದ 6 ವರ್ಷದ ಪಾಪು ಏನಿದೆ, ಆ ಪಾಪು ಕಾಲುವೆ ಪಕ್ಕದಲ್ಲೇ ಓಡಾಡ್ತಾ ಇತ್ತು. ಸೊ ಅಲ್ಲಿರುವಂತ ಸ್ಥಳೀಯರು ನೋಡಿ ಆ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಆದ್ರೆ ಅವ್ರನ್ನ ಮಾತಾಡಿಸಿ ಅವ್ರ ತಾಯಿ ಎಲ್ಲಿದ್ದಾರೆ ಏನು ಅಂತ ಹೇಳಿ ಕೇಳಿದಾಗ ಅವರು ಹೇಳಿದ್ದು, ಆ ಮಗು ಹೇಳ್ತಾ ಇದ್ದಿದ್ದು ಕಾಲುವೆಯಲ್ಲಿ ಹೋಯ್ತು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗ ದೂರು ದಾಖಲಾಗಿದೆ. ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಕಾಲುವೆಯಲ್ಲಿ ಏನಾದ್ರೂ ಒಂದ್ ವೇಳೆ ತಾಯಿ ಏನಾದ್ರೂ ಬಿದ್ದಿದ್ರೆ 3 ದಿನದವರೆಗೂ ಕೂಡ ದೇಹ ಅಥವಾ ಮೃತದೇಹ ಸಿಗೋದಿಲ್ಲ. ಸೊ 3 ದಿನದ ನಂತರವಷ್ಟೇ ಸಿಗ್ಬೇಕು. ಅಲ್ಲಿರುವಂತ ಸ್ಥಳೀಯರು ನೋಡ್ತಾ ಹೋದ್ರೆ ಕೌಟುಂಬಿಕ ಕಾರಣದ ಹಿನ್ನೆಲೆಯಲ್ಲಿ ತಾಯಿ ತೀರ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಿರೋದು. ಈ ಬಗ್ಗೆ ಪೊಲೀಸರು ಕೂಡ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಮತ್ತು ಮೃತದೇಹ ಎಲ್ಲಿ ಸಿಗ್ಬೋದು ಅಂತ ಹೇಳಿ ಹುಡುಕಾಟನ್ನು ಕೂಡ ಮುಂದುವರೆಸಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗೆ.